ಎಲ್ಲರಿಗೂ ಸಹ ನಮಸ್ಕಾರ. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಅಶ್ವಿನಿ ಗೌಡ ಅವರ ರಿಯಲ್ ಲೈಫ್ ಬಗ್ಗೆಯೂ ಕೂಡ ಎಲ್ಲ ಕಡೆ ತುಂಬಾ ಚರ್ಚೆ ಆಗ್ತಾ ಇರುವಂಥದ್ದು. ಬಿಗ್ ಬಾಸ್ ಕ್ಯಾಂಪ್ ಬರೋಕ್ಕಿಂತ ಮುಂಚೆನೇ ಅಶ್ವಿನಿ ಗೌಡ ಅವರು ತಮ್ಮ ಪತಿಯೊಂದಿಗೆ ಡಿವೋರ್ಸನ್ನು ಕೂಡ ತೆಗೆದುಕೊಂಡಿರ್ತಾರೆ. ಅವರಿಗೆ ಒಂದು ಮಗುನೂ ಕೂಡ ಇದೆ. ತನ್ನ ಮಗನ ಜೊತೆ ಅವರು ಜೀವನವನ್ನು ಸಿಂಗಲ್ ಪೇರೆಂಟಾಗಿ ಅವರು ತಮ್ಮ ಮಗನ ಜೊತೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಆಗರ್ಭ ಶ್ರೀಮಂತ ಕುಟುಂಬಕ್ಕೆ ಸೇರಿರುವಂತಹ ಅಶ್ವಿನಿಯವರು ತುಂಬಾ ಚಿಕ್ಕ ವಯಸ್ಸಿಗೆ ಅವರು ಮದುವೆ ಕೂಡ ಆಗ್ತಾರೆ. ತದನಂತರದಲ್ಲಿ ಜೀವನ ತುಂಬಾ ಸ್ಮೂತಾಗಿ ಹೋಗ್ತಾ ಇರುತ್ತೆ. ಆ ನಂತರ ಮದುವೆ ಆದ ನಂತರದಲ್ಲಿಯೇ ಅವರು ಸಿನಿಮಾಗಳನ್ನು ಸಹ ಮಾಡ್ತಾರೆ. ಸುಮಾರು ಅವರು 100ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ಅಭಿನಯವನ್ನು ಸಹ ಅವರು ಮಾಡಿರುವಂಥದ್ದು. ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಅಶ್ವಿನಿ ಗೌಡ ಅವರು ತಮ್ಮ ಗಂಡನೊಂದಿಗೆ ಅವರು ಬೇರ್ಪಟ್ಟಿಸಿದ್ದಾರೆ. ಈಗ ಬಿಗ್ ಬಾಸ್ ಮುಗಿಸಿಕೊಂಡು ಹೋದ ನಂತರದಲ್ಲಿ ಮತ್ತೊಮ್ಮೆ ಬೆಸಿಗೆ ಆಗ್ತಾರಾ, ಮತ್ತೊಮ್ಮೆ ಜೀವನವನ್ನು ನಡೆಸ್ತಾರಾ ಅಂತ ಹೇಳಿ ಯಾವುದೇ ಒಂದು ಪ್ರಶ್ನೆಗಳು ಸಹ ಅವರಿಗೆ ಬಂದಾಗ ಅವರು ಎಲ್ಲೂ ಸಹ ತನ್ನ ಗಂಡನ ಬಗ್ಗೆ ನೆಗೆಟಿವ್ ಆಗಿ ಅವರು ಪೋರ್ಟ್ರೇಟ್ ಮಾಡಿಲ್ಲ. ನಾ ಇಬ್ಬರಿಗೂ ಸಹ ಇಷ್ಟ ಇರಲಿಲ್ಲ, ಅದಕ್ಕಾಗಿ ನಾ ಇಬ್ಬರು ಕೂಡ ದೂರ ಆಗಿದ್ವಿ. ಅವರು ಕೂಡ ಒಳ್ಳೆಯವರು, ನನ್ನ ಬಗ್ಗೆನೂ ಕೂಡ ಅವರು ಯಾವುದೇ ರೀತಿಯಾದಂತಹ ಕೆಟ್ಟದಾಗಿ ಮಾತನಾಡಿಲ್ಲ. ನಾನು ಸಹ ಅವ್ರ ಬಗ್ಗೆ ಏನೂ ಸಹ ಹೇಳೋದಿಲ್ಲ. ಒಂದು ವಿಚಾರದಲ್ಲಿ ಇಬ್ಬರಿಗೂ ಸಹ ಭಿನ್ನಾಭಿಪ್ರಾಯ ಇತ್ತು. ಮಗು ಮೇಲೆ ಪರಿಣಾಮ ಬೀರಬಾರ್ದು ಅಂತ ಹೇಳಿ ನಾವು ಇಬ್ಬರು ಕೂಡ ದೂರ ಆದ್ವಿ ಅಂತಲೇ ಹೇಳ್ತಾರೆ ಈ ಅಶ್ವಿನಿ ಗೌಡ ಅವರು. ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.